ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರಿವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹಾಗೂ ಫಾಲೋವರ್ಸ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 29 ಜೂನ್ 2024 ಶನಿವಾರ. ಈ ದಿನ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ. ಈ ದಿನ ಅಷ್ಟಮಿ ತಿಥಿ ಹಾಗೂ ಶನಿವಾರ, ಉತ್ತರಾಭದ್ರ ನಕ್ಷತ್ರ, ಶೋಭಾನ ಯೋಗ, ಕೌಲವಕರಣ. ಇನ್ನು ಈ ದಿನದ ಸೂರ್ಯ ಉದಯ ಬೆಳಗ್ಗೆ 5:56, ಸೂರ್ಯ ಅಸ್ತ ಸಂಜೆ 6:49. ಇನ್ನು ಈ ದಿನದ ರಾಹುಕಾಲ ಬೆಳಗ್ಗೆ 9 ಗಂಟೆಯಿಂದ 10:30 ಸ್ನೇಹಿತರೆ, ಇನ್ನು ಈ ದಿನದ ದಿನ ವಿಶೇಷ, ಈ ದಿನದ ಭಗವತ್ ಚಿಂತನೆ. ಈ ದಿನ ಸ್ನೇಹಿತರೆ, ಎಲ್ಲರಿಗೂ ಭಗವಂತ ಆರೋಗ್ಯ, ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಯಾರೆಲ್ಲ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ವಿಡಿಯೋವನ್ನು ನಿಮ್ಮೆಲ್ಲ ಆಪ್ತ ಸ್ನೇಹಿತ ಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಹಾಗೂ ನಿಮ್ಮ ಅಭೀಷ್ಟಗಳೆಲ್ಲ ಈ ದಿನ ನೆರವೇರಲಿ ಎಂದು ಭಗವಂತನ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ನಮ್ಮ ದೇವಾಲಯದಲ್ಲಿ ಎಲ್ಲ ರೀತಿಯಾದಂತಹ ಜಾತಕ ವಿಮರ್ಶೆ, ಪ್ರಶ್ನಾ ಚಿಂತನೆ ಹಾಗೂ ಸುಲಭ ಪರಿಹಾರಗಳು ಹಾಗೂ ಎಲ್ಲ ದೇವತಾ ಕಾರ್ಯಗಳು, ಸಂಧಿಶಾಂತಿ, ನವಗ್ರಹ ಶಾಂತಿ, ಮಹಾಗಣಪತಿ ಹವನ, ಸತ್ಯನಾರಾಯಣ ದೇವತಾ ಪೂಜೆ ಹಾಗೂ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು, ಗೃಹ ಪ್ರವೇಶ, ಮದುವೆ ಎಲ್ಲ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ನೆರವೇರಿಸಿಕೊಡಲಾಗುವುದು. ಕೆಳಗೆ ಕಾಣುವಂಥ ನಮ್ಮ ನಂಬರಿಗೆ ನೀವು ಸಂಪರ್ಕ ಮಾಡಬಹುದು. ಎಲ್ಲರಿಗೂ ಯೋಗ ಭಾಗ್ಯಗಳುಂಟಾಗಿ ಸರ್ವಾಭೀಷ್ಟಗಳು ಪ್ರಾಪ್ತಿಯಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, 12 ರಾಶಿಗಳ ಶನಿವಾರದ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಈ ದಿನ ನಿಮಗೆ ಬಹಳ ಒಂದು ಶುಭ ದಿನವಾಗಿರಲಿದೆ. ನಿಮ್ಮ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂಥ ನಿಮಗೆ ಒಳ್ಳೆಯ ಒಂದು ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಲಿದೆ. ಹೊಸ ಗೃಹವನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಭೂಮಿಯನ್ನು ಖರೀದಿ ಮಾಡತಕ್ಕಂಥದ್ದು, ಇಂತಹ ಒಂದು ಯೋಗಗಳು ನಿಮ್ಮ ಪಾಲಿಗೆ ದಿನ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳಿದೆ. ನಿಮ್ಮ ಕುಟುಂಬ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಈ ದಿನ ನೀವು ಎದುರಿಸಬೇಕಾಗಲಿದೆ. ಕುಟುಂಬದ ಯಾವುದೇ ಒಂದು ಸದಸ್ಯರ ಮಾತುಗಳಿಂದ ನಿಮಗೆ ಸಣ್ಣ ಪುಟ್ಟ ನೋವಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಹಳೆಯ ಸ್ನೇಹಿತರನ್ನು ಇದನ್ನು ನೀವು ಭೇಟಿ ಮಾಡುವಂಥ ಒಂದು ಯೋಗವನ್ನು ಹೊಂದಲಿದ್ದೀರಿ. ಇಂದು ನಿಮ್ಮ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ದೊರೆಯತಕ್ಕಂಥ ದಿನ. ಇಂದು ನೀವು ಮಾರುಕಟ್ಟೆಯಲ್ಲಿ ಒಳ್ಳೆ ರೀತಿಯಾದಂಥ ಒಂದು ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ನಿಮ್ಮ ಮನಸ್ಸಿನ ಅಭೀಷ್ಟಗಳು ಸಣ್ಣ ಮಟ್ಟಿಗೆ ದಿನ ನೆರವೇರಲಿದೆ. ಇನ್ನು ಈ ದಿನದ ನಿಮ್ಮ ಮೇಷರಾಶಿಯವರ ಒಂದು ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು, ತಾಪತ್ರಯಗಳು ಬರಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಕಾಡಲಿದೆ. ದಾಂಪತ್ಯ ಜೀವನ ಈ ದಿನ ಸುಖಮಯವಾಗಿರಲಿದೆ. ಸ್ತ್ರೀಯರಿಗೆ ಈ ದಿನ ಸಣ್ಣ ಪುಟ್ಟ ತೊಂದರೆ, ಕಿರಿಕಿರಿಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ವಿದ್ಯೆಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಕೃಷಿಯಲ್ಲಿ ಉತ್ತಮವಾದಂತಹ ಒಂದು ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಿ ಹೆಚ್ಚಿನ ಲಾಭಗಳು ಪ್ರಾಪ್ತಿಯಾಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರಯಾಣದಲ್ಲಿ ಈ ದಿನ ತುಂಬ ಎಚ್ಚರಿಕೆ ಮಾಡಿಕೊಂಡು ಪ್ರಯಾಣವನ್ನು ಮಾಡಿಕೊಳ್ಳಿ.
ಪ್ರೇಮಿಗಳಿಗೆ ಉತ್ತಮವಾದಂಥ ಯೋಗಗಳು ಪ್ರಾಪ್ತಿಯಾಗಲಿದೆ. ರಾಜಕೀಯದ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗತಕ್ಕಂಥ ದಿನ. ಇನ್ನು ನಿಮ್ಮ ಮೇಷರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಗುಲಾಬಿ ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು. ಮೇಷರಾಶಿಯವರ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಸುಬ್ರಹ್ಮಣ್ಯನ ಆರಾಧನೆ, ನಾಗದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ಮೇಷರಾಶಿಯವರು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅಧಿಕ ಖರ್ಚುಗಳಿಂದ ಮನಸ್ಸು ಚಿಂತೆಗೀಡಾಗಲಿದೆ. ಸ್ತ್ರೀಯರು ತಮ್ಮ ಸಂಬಂಧಿಕರಿಂದ ತೊಂದರೆಗಳನ್ನು ಎದುರಿಸಬೇಕಾಗಲಿದೆ. ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುವುದು ಉತ್ತಮ. ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರಣಯ ಭೋಜನವನ್ನು ಯೋಜಿಸಲಿದ್ದೀರಿ. ಇಂದು ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಮಾಧುರ್ಯವನ್ನು ತರಲಿದೆ. ಕೆಲಸದ ಜವಾಬ್ದಾರಿಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿಕೊಳ್ಳಿ. ಇಂದು ಖರ್ಚುಗಳನ್ನು ಆದಷ್ಟು ನೀವು ನಿಯಂತ್ರಿಸಿಕೊಳ್ಳತಕ್ಕಂಥದ್ದು ಉತ್ತಮ. ನಿಮ್ಮ ಹೊಸ ಹಣಕಾಸು ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ. ನಿಮ್ಮ ಬಜೆಟಿಗೆ ಅನುಗುಣವಾಗಿ ಹಣವನ್ನು ಹೊಂದಿಸಿಕೊಳ್ಳಿ. ಆದಷ್ಟು ಕೆಲಸ ಕಾರ್ಯಗಳಲ್ಲೂ ಹಣದ ವ್ಯವಹಾರಗಳಲ್ಲೂ ಈ ದಿನ ಎಚ್ಚರಿಕೆಯನ್ನು ತಂದುಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ವೃಷಭ ರಾಶಿಯವರ ಉದ್ಯೋಗ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಹೆಚ್ಚಿನ ಸಂಪತ್ತು ವೃದ್ಧಿಯಾಗಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಈ ದಿನ ಕಾಡಲಿದೆ. ದಾಂಪತ್ಯ ಜೀವನದಲ್ಲಿ ಸುಖವಾದಂಥ ಸಮಯವನ್ನು ಕಳೆಯಲಿದ್ದೀರಿ. ಸ್ತ್ರೀಯರಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಅದಲ್ಲದೆ ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡತಕ್ಕಂಥ ದಿನ. ಕೃಷಿಗೆ ಸಂಬಂಧಪಟ್ಟಂತೆ ಬೆಳೆದಂಥ ಬೆಳೆಗಳಿಂದ ಕೃಷಿಯಲ್ಲಿ ಹೆಚ್ಚಿನ ಲಾಭಾಂಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಪ್ರಯಾಣ ಜೀವನ ಈ ದಿನ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ತೊಂದರೆಗಳಾಗಬಹುದು. ಹಾಗೂ ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ನಿಮ್ಮ ಮಧ್ಯೆ ಮನಸ್ತಾಪಗಳಾಗತಕ್ಕಂಥ ಸಾಧ್ಯತೆ ಇದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ. ವೃಷಭರಾಶಿಯವರ ಶುಭ ದಿಕ್ಕು ಪೂರ್ವ ದಿಕ್ಕು. ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ನೀವು ಮುಖ್ಯವಾಗಿ ಗಣಪತಿ ದೇವರ ಆರಾಧನೆ, ದುರ್ಗೆಯ ಆರಾಧನೆ ಇದನ್ನು ತಪ್ಪದೆ ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಈ ದಿನ ಶುಭ ಫಲಗಳು ಪ್ರಾಪ್ತಿಯಾಗಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದತಕ್ಕಂಥ ದಿನ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ವೈವಾಹಿಕ ಜೀವನದಲ್ಲಿ ಸಂತೋಷ ಉಂಟಾಗತಕ್ಕಂಥ ದಿನ. ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗಲಿದೆ. ಹಣವನ್ನು ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸಿಕೊಳ್ಳಿ. ನಿಮ್ಮ ಖರ್ಚುಗಳ ಕಡೆಗೆ ಈ ದಿನ ಹೆಚ್ಚಿನ ಗಮನವನ್ನು ಕೊಡಬೇಕಾದಂತಹ ದಿನ. ಉದ್ಯೋಗಸ್ಥರು ಸವಾಲಿನ ಕೆಲಸಗಳನ್ನು ಬಹಳ ಎಚ್ಚರಿಕೆಯಿಂದ ನಿಭಾಯಿಸತಕ್ಕಂಥದ್ದು ಉತ್ತಮ. ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಮುನ್ನಡೆಯಿರಿ. ಇಂದು ಪ್ರಚಾರಕ್ಕೆ ಅನೇಕ ಅವಕಾಶಗಳನ್ನು ನಿಮಗೆ ಕೂಡಿ ಬರಲಿದೆ. ಒಂಟಿ ಜನರು ಇಂದು ಪ್ರಸ್ತಾಪವನ್ನು ಪಡೆಯಲಿದ್ದೀರಿ ಅಥವಾ ಮದುವೆಯ ಯೋಗ ಭಾಗ್ಯಗಳನ್ನು ಹೊಂದುವಂಥ ಸಮಯವಾಗಿರಲಿದೆ. ಈ ದಿನ ನಿಮ್ಮ ಮನಸ್ಸಿನ ಕೆಲವು ಇಭೀಷ್ಟಗಳು ನೆರವೇರುವಂತಹ ದಿನ. ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ. ಮಿಥುನ ರಾಶಿಯವರ ಗೃಹಗಳಿಗೆ ಇದನ್ನು ನಿಮ್ಮ ಸಂಬಂಧಿಕರು ಹಾಗೂ ನಿಮ್ಮ ಆತ್ಮೀಯ ಸ್ನೇಹಿತರೆಲ್ಲ ಬರತಕ್ಕಂಥ ದಿನ. ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ. ಮಿಥುನ ರಾಶಿಯವರ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸ್ಥಾನಮಾನಗಳು ವೃದ್ಧಿಯಾಗಲಿದೆ. ಮಿಥುನ ರಾಶಿಯವರ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಗಳಲ್ಲಿ ಒಳ್ಳೆಯ ಲಾಭಾಂಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ವ್ಯಾಪಾರದಲ್ಲಿ ಒಳ್ಳೆಯ ಯೋಗಗಳು ಕೂಡಿ ಬರತಕ್ಕಂಥ ದಿನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಕಾಡಲಿದೆ. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದೆ ಮುಂದುವರಿಯತಕ್ಕಂಥದ್ದು ಉತ್ತಮ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿಯರ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸದಿಂದ ಇರಲಿದ್ದೀರಿ. ಸ್ತ್ರೀಯರಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ವಿದ್ಯೆಗೆ ಸಂಬಂಧಪಟ್ಟಂತೆ ಒಳ್ಳೆಯ ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡಲಿದ್ದೀರಿ. ಕೃಷಿಗೆ ಸಂಬಂಧಿಸಿದಂತೆ ಕೃಷಿಕರಿಗೆ ಒಳ್ಳೆಯ ಲಾಭಗಳು ಪ್ರಾಪ್ತಿಯಾಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಹಣಗಳು ಸಂಪತ್ತುಗಳು ಹೆಚ್ಚಿನ ಲಾಭಗಳನ್ನು ತಂದುಕೊಡಲಿದೆ. ಪ್ರಯಾಣದಲ್ಲಿ ಉತ್ತಮವಾದಂತಹ ಸುಖ ಪ್ರಯಾಣವನ್ನು ಮಾಡುವಂಥ ದಿನ. ದೂರದ ಊರಿನ ಪ್ರಯಾಣ ಮಾಡುವಂಥ ಯೋಗ ಸಹಿತ ಮಿಥುನ ರಾಶಿಯವರಿಗೆ ಇದನ್ನು ಪ್ರಾಪ್ತಿಯಾಗತಕ್ಕಂಥ ಯೋಗವಿದೆ. ಪ್ರೇಮಿಗಳು ಈ ದಿನ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲಿದ್ದೀರಿ.
ಪ್ರೇಮಿಗಳ ಜೀವನ ಸುಖಮಯವಾಗಿರಲಿದೆ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವಗಳು ಮತ್ತು ಮನಸ್ಸಿನ ಅಭೀಷ್ಟಗಳೆಲ್ಲ ನೆರವೇರಲಿದೆ. ಮನಸ್ಸಿನ ಅಭೀಷ್ಟಗಳು ಸಹಿತ ಈ ದಿನ ರಾಜಕೀಯದ ವ್ಯಕ್ತಿಗಳಿಗೆ ನೆರವೇರತಕ್ಕಂಥ ದಿನ. ಇನ್ನು ಈ ದಿನ ನಿಮ್ಮ ಮಿಥುನ ರಾಶಿಯವರ ಶುಭ ಸಂಖ್ಯೆ 1, ಶುಭ ಬಣ್ಣ ಬಿಳಿಯ ಬಣ್ಣ. ಮಿಥುನ ರಾಶಿಯವರ ಶುಭ ದಿಕ್ಕು ಉತ್ತರ ದಿಕ್ಕು. ಮಿಥುನ ರಾಶಿಯವರು ಮನಸ್ಸಿನಲ್ಲಿ ಎನಿಸಿದಂಥ ಎಲ್ಲ ಒಂದು ಕಾರ್ಯಗಳ ಸಿದ್ಧಿಗಾಗಿ ಈ ದಿನ ಮಿಥುನ ರಾಶಿಯವರು ನಾಗದೇವರ ಆರಾಧನೆ ಹಾಗೂ ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಈ ದಿನ ನೀವು ಮಿಥುನ ರಾಶಿಯವರು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಸ್ನೇಹಿತರೆ, ಮಿಥುನ ರಾಶಿಯವರು ಯಾರೆಲ್ಲ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಹಣದ ವ್ಯವಹಾರಗಳನ್ನು ಆದಷ್ಟು ನೀವು ತಪ್ಪಿಸಿಕೊಳ್ಳಿ. ಹಣವನ್ನು ಮರಳಿ ಪಡೆಯುವಲ್ಲಿ ನೀವು ತೊಂದರೆಗಳನ್ನು ಎದುರಿಸಬೇಕಾಗಲಿದೆ. ವ್ಯವಹಾರದಲ್ಲಿ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ಹೊಸ ಯೋಜನೆಯನ್ನು ಪ್ರಾರಂಭಿಸುವುದನ್ನು ನೀವು ತಪ್ಪಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಮಾತನ್ನು ನಿಯಂತ್ರಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಇಂದು ನೀವು ಕುಟುಂಬದವರೊಂದಿಗೆ ಹೆಚ್ಚಿನ ಒಂದು ಸಮಯವನ್ನು ಕಳೆಯಲಿದ್ದೀರಿ. ನೀವು ಈ ದಿನ ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚಿನ ಸಮಯದಿಂದ ಭಾಗವಹಿಸತಕ್ಕಂಥ ದಿನ. ನಿಮ್ಮ ವೈವಾಹಿಕ ಜೀವನ ಈ ದಿನ ಸಂತೋಷವಾಗಲಿದೆ. ನಿಮ್ಮ ಮನಸ್ಸಿನ ಕೆಲವು ಅಭೀಷ್ಟಗಳು ಈ ದಿನ ನೆರವೇರತಕ್ಕಂಥ ದಿನ. ಇನ್ನು ನಿಮ್ಮ ಕರ್ಕಾಟಕ ರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆಲ್ಲ ಸಂಬಂಧಪಟ್ಟಂತೆ ಮುಖ್ಯವಾಗಿ ಮಾಡತಕ್ಕಂಥ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಅಡೆತಡೆ ತೊಂದರೆಗಳನ್ನು ಎದುರಿಸಬೇಕಾಗಲಿದೆ. ಎನಿಸಿದಂಥ ಕಾರ್ಯದಲ್ಲಿ ಜಯ ಉಂಟಾಗದೇ ಇರತಕ್ಕಂಥ ದಿನ. ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ಹೆಚ್ಚಿನ ಲಾಭವನ್ನು ತಂದುಕೊಡ್ತಕ್ಕಂಥ ದಿನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಅನಾರೋಗ್ಯಗಳು ನಿಮಗೆ ಕಾಡಲಿದೆ. ತುಂಬ ಎಚ್ಚರಿಕೆಯನ್ನು ಮಾಡಿಕೊಂಡು ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ತಂದುಕೊಳ್ಳತಕ್ಕಂಥದ್ದು ಉತ್ತಮ. ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ, ಅನ್ಯೋನ್ಯತೆಯಿಂದ ಕೂಡಿರಲಿದೆ. ವಿದ್ಯೆಗೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಸಮಾಜದಲ್ಲಿ ಒಳ್ಳೆಯ ಗೌರವಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ಕೃಷಿಗೆ ಸಂಬಂಧಪಟ್ಟಂತೆ ಬೆಳೆದಂಥ ಬೆಳೆಗಳಿಂದಾಗಿ ಹೆಚ್ಚಿನ ಲಾಭಾಂಶಗಳು ನಿಮಗೆ ಕೃಷಿಯಿಂದಾಗಿ ದೊರಕಲಿದೆ. ಕೃಷಿಕರಿಗೆ ಮನಸ್ಸಿಗೆ ನೆಮ್ಮದಿ ಉಂಟಾಗತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಹೆಚ್ಚಿನ ಹಣದಲ್ಲಿ ಲಾಭಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳ ಮಧ್ಯೆ ಮನಸ್ತಾಪಗಳು, ಕಲಹಗಳು ಬರತಕ್ಕಂಥ ದಿನ. ಬಿರುಕುಗಳಾಗಬಹುದು, ದೂರವಾಗುವಂಥ ಸ್ಥಿತಿ ಒದಗಿ ಬರಬಹುದು. ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಇನ್ನು ಈ ದಿನದ ನಿಮ್ಮ ಕರ್ಕಾಟಕ ರಾಶಿಯವರ ಶುಭ ಸಂಖ್ಯೆ 6, ಶುಭ ಬಣ್ಣ ಪಚ್ಚೆ ಬಣ್ಣ. ಈ ದಿನದ ನಿಮ್ಮ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಈ ದಿನದ ನಿಮ್ಮ ಕರ್ಕಾಟಕ ರಾಶಿಯವರ ಮನಸ್ಸಿನ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಕರ್ಕಾಟಕ ರಾಶಿಯವರು ಈ ದಿನ ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆ, ಗಣಪತಿಯ ಆರಾಧನೆ ತಪ್ಪದೆ ಈ ದೇವರನ್ನು ಸ್ಮರಣೆ ಮಾಡಿಕೊಳ್ಳತಕ್ಕಂಥರಿಂದ ಸಮಸ್ತ ವಿಘ್ನಗಳು ಪರಿಹಾರವಾಗಲಿದೆ, ಶುಭ ಉಂಟಾಗಲಿದೆ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರು ಇಂದು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಒಂದು ಶುಭ ದಿನವಾಗಿರಲಿದೆ. ಸ್ವ ಆರೈಕೆ ಚಟುವಟಿಕೆಗಳಲ್ಲಿ ನೀವು ತೊಡಗಿಸಿಕೊಳ್ಳತಕ್ಕಂಥ ದಿನ. ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳಿಗೆ ನೀವು ಸಿದ್ಧರಾಗಿರತಕ್ಕಂಥದ್ದು ಉತ್ತಮ. ವಿದ್ಯಾರ್ಥಿಗಳು ಈ ದಿನ ಒಳ್ಳೆಯ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ. ದೀರ್ಘಕಾಲ ನಿಮ್ಮ ಕೆಲಸಗಳು ಉಳಿದಿರತಕ್ಕಂಥದ್ದೆಲ್ಲ ಈ ದಿನ ಪೂರ್ಣಗೊಳಿಸಲು ನೀವು ಹೆಚ್ಚಿನ ಶ್ರಮವನ್ನು ವಹಿಸಲಿದ್ದೀರಿ. ಅದರಿಂದ ನಿಮಗೆ ಯಶಸ್ಸು ಕೂಡ ದೊರಕಲಿದೆ. ಇಂದು ಎಲ್ಲ ಸಮಸ್ಯೆಗಳು ಕುಟುಂಬ ಮತ್ತು ಸ್ನೇಹಿತರ ಬೆಂಬಲದೊಂದಿಗೆ ಪರಿಹಾರವಾಗಲಿದೆ. ಮನಸ್ಸಿಗೆ ಒಂದು ನೆಮ್ಮದಿ ಪ್ರಾಪ್ತಿಯಾಗತಕ್ಕಂಥ ದಿನ. ವೃತ್ತಿಪರ ಜೀವನದಲ್ಲಿ ಅನೇಕ ದೊಡ್ಡ ಧನಾತ್ಮಕ ಬದಲಾವಣೆಗಳಾಗಲಿದೆ. ನೀವು ಉನ್ನತ ಅಧಿಕಾರಿಗಳಿಂದ ಒಳ್ಳೆಯ ಬೆಂಬಲವನ್ನು ಪಡೆದುಕೊಳ್ಳಲಿದ್ದೀರಿ. ಆದರೆ ಕಚೇರಿ ರಾಜಕೀಯದಿಂದ ಆದಷ್ಟು ನೀವು ದೂರವಿರಿ. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಒಳ್ಳೆ ರೀತಿಯಿಂದ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ನಿಮ್ಮ ಸಿಂಹರಾಶಿಯವರ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ.
ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ನೀವು ಪ್ರಶಂಸೆಯನ್ನು ಪಡೆದುಕೊಳ್ಳಲಿದ್ದೀರಿ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ವ್ಯಾಪಾರದಿಂದಾಗಿ ಹೆಚ್ಚಿನ ಹಣದಿಂದ ವ್ಯಾಪಾರದಲ್ಲಿ ಒಳ್ಳೆಯ ಲಾಭಗಳನ್ನು ಹೊಂದಲಿದ್ದೀರಿ. ಮನಸ್ಸಿಗೆ ಒಂದು ವ್ಯಾಪಾರದಿಂದ ಲಾಭವಾದ್ದರಿಂದ ನೆಮ್ಮದಿ ಉಂಟಾಗಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆ ನೋವುಗಳು, ಕೈಕಾಲು ನೋವುಗಳ ನೋವು ಕಾಣಿಸಿಕೊಳ್ಳಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಸುಖವನ್ನು ಕಾಣಲಿದೆ. ಪತಿಪತ್ನಿಯರ ಅನ್ಯೋನ್ಯತೆಯಿಂದ ಇರತಕ್ಕಂಥ ವಾರ ಈ ದಿನ ನೀವು ಸಂತೋಷದಿಂದ ಇರಲಿದ್ದೀರಿ. ವಿದ್ಯೆಗೆ ಸಂಬಂಧಪಟ್ಟಂತೆ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರಿಗೆ ಬರಲು ಬಾಕಿರತಕ್ಕಂಥ ಸಂಪತ್ತುಗಳು, ಹಣಗಳು ಇದನ್ನು ನಿಮ್ಮ ಕೈ ಸೇರುವಂಥ ಒಂದು ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡದೇ ಇರತಕ್ಕಂಥದ್ದು ಉತ್ತಮ. ಪ್ರಯಾಣದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಈ ದಿನ ಒಳ್ಳೆಯ ಶುಭ ಫಲಗಳನ್ನು ಹೊಂದಲಿದ್ದೀರಿ. ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರಲಿದೆ. ಇನ್ನು ನಿಮ್ಮ ಸಿಂಹರಾಶಿಯವರ ದಿನದ ಶುಭ ಸಂಖ್ಯೆ 5. ಶುಭ ಬಣ್ಣ ಪಚ್ಚೆ ಬಣ್ಣ. ಸಿಂಹರಾಶಿಯವರ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಮನಸ್ಸಿನ ಈ ದಿನದ ನಿಮ್ಮ ಎಲ್ಲ ಒಂದು ಅಭೀಷ್ಟಗಳ ಸಿದ್ಧಿಗಾಗಿ ಈ ದಿನ ನೀವು ಮುಖ್ಯವಾಗಿ ಶಿವದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ರುದ್ರಾಭಿಷೇಕವನ್ನು ಮತ್ತು ಶಿವದೇವರ ಪ್ರೀತ್ಯರ್ಥವಾಗಿ ಶಿವ ಕವಚವನ್ನು ಸಹಿತ ಪಾರಾಯಣ ಮಾಡಿಕೊಳ್ಳತಕ್ಕಂಥದ್ದು, ಓಂ ನಮಃ ಶಿವಾಯ ಮಂತ್ರವನ್ನು ಸಹಿತ ಜಪ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ಹೊಂದಲಿದ್ದೀರಿ. ಕುಟುಂಬ ಸದಸ್ಯರೊಂದಿಗೆ ನೀವು ಸೈದ್ಧಾಂತಿಕ ಒಂದು ಭಿನ್ನಾಭಿಪ್ರಾಯಗಳಿಗೆ ಕಾರಣರಾಗಲಿದ್ದೀರಿ. ನಿಮ್ಮ ಮಾತಿನ ಮೇಲೆ ಆದಷ್ಟು ನೀವು ಹಿಡಿತವನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಯೋಚಿಸದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಉದ್ಯಮಿಗಳು ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳತಕ್ಕಂಥದ್ದು ಉತ್ತಮ. ಈ ದಿನ ನಿಮಗೆ ತುಂಬ ಅಪಾಯಕಾರಿ ಯೋಜನೆಗಳನ್ನು ನೀವು ಪ್ರಾರಂಭಿಸುವುದನ್ನು ತಪ್ಪಿಸಿಕೊಳ್ಳಿ. ಇಂದು ಕುಟುಂಬ ಸದಸ್ಯರ ಬೆಂಬಲವು ಕೆಲಸದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡಲಿದೆ. ಕೆಲವರಿಗೆ ಕೆಲಸದ ಸ್ಥಳದಿಂದ ಒಳ್ಳೆಯ ಸುದ್ದಿ ಸಿಗಲಿದೆ. ಬಹುಕಾಲದಿಂದ ಬಾಕಿ ಉಳಿದಿರುವಂಥ ಕೆಲಸಗಳು ಈ ದಿನ ಯಶಸ್ವಿಯಾಗತಕ್ಕಂಥ ಒಂದು ದಿನವಾಗಿರಲಿದೆ. ಇನ್ನು ನಿಮ್ಮ ಕನ್ಯಾ ರಾಶಿಯವರ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಉದ್ಯೋಗದಲ್ಲಿ ಹೆಚ್ಚಿನ ಲಾಭಾಂಶಗಳನ್ನು ಹೊಂದಲಿದ್ದೀರಿ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಗಳಲ್ಲಿ ಮಾಡಿದಂಥ ಸಾಲಗಳು ನಿಮಗೆ ದಿನ ತೀರಿಸಲಾಗದೆ ವ್ಯಾಪಾರದಲ್ಲಿ ಸಾಲದಿಂದಾಗಿ ತುಂಬ ದುಃಖ ಹೊಂದುವಂಥ ದಿನ, ಮನಸ್ಸಿಗೆ ಬೇಸರ ಉಂಟಾಗತಕ್ಕಂಥ ದಿನ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನದಲ್ಲಿ ಕನ್ಯಾ ರಾಶಿಯವರ ದಿನ ಸುಖವನ್ನು ಹೊಂದಲಿದ್ದೀರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯಗಳು ಇದನ್ನು ನಿಮ್ಮನ್ನು ಕಾಡಲಿದೆ. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಬೇಡ, ಎಚ್ಚರಿಕೆ ಅವಶ್ಯಕ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ವಿದ್ಯೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ವಿದ್ಯೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡತಕ್ಕಂಥ ದಿನ. ಕೃಷಿಗೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ನಿಮಗೆ ಕೃಷಿಯಿಂದಾಗಿ ಪ್ರಾಪ್ತಿಯಾಗಲಿದೆ. ಹಣಕಾಸಿನ ವ್ಯವಹಾರದಲ್ಲೂ ಒಳ್ಳೆಯ ಲಾಭಗಳು ನಿಮಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಅಡೆತಡೆ ತೊಂದರೆಗಳು ದೂರವಾಗಲಿದೆ. ಪ್ರೇಮಿಗಳ ಮನಸ್ಸು ಈ ದಿನ ಸಂತೋಷದಿಂದ ಇರಲಿದೆ. ಮನಸ್ಸಿನ ಅಭೀಷ್ಟಗಳು ಸಹಿತ ನೆರವೇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ ಮತ್ತು ರಾಜಕೀಯದಿಂದಾಗಿ ನಿಮ್ಮ ಸ್ಥಾನಮಾನಗಳು ಸಹಿತ ವೃದ್ಧಿಯಾಗಲಿದೆ. ಇನ್ನು ನಿಮ್ಮ ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 6. ಶುಭ ಬಣ್ಣ ಕೇಸರಿ ಬಣ್ಣ. ಕನ್ಯಾ ರಾಶಿಯವರ ಶುಭ ದಿಕ್ಕು ನೈಋತ್ಯ ದಿಕ್ಕು ಮತ್ತು ಕನ್ಯಾ ರಾಶಿಯವರ ಮನಸ್ಸಿನ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಈ ದಿನ ಸಾಯಿಬಾಬರ ಆರಾಧನೆ, ಗುರು ರಾಘವೇಂದ್ರರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರು ಈ ದಿನ ಇಂದು ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗತಕ್ಕಂಥ ದಿನ. ಹೊಸ ಯೋಜನೆಗೆ ಜವಾಬ್ದಾರಿ ನಿಮ್ಮ ಮೇಲೆ ಸಿಗಲಿದೆ. ಆರ್ಥಿಕ ಪರಿಸ್ಥಿತಿ ಇದನ್ನು ಸುಧಾರಿಸತಕ್ಕಂಥ ದಿನ. ಆದರೂ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಮತ್ತು ಯಾರನ್ನು ಕುರುಡಾಗಿ ನಂಬಬೇಡಿ. ಇಂದು ಹಾನಿಯನ್ನು ಉಂಟು ಮಾಡುವ ಒಂದು ಸಮಸ್ಯೆ ಆಗಿರಬಹುದು. ಸಣ್ಣ ಮಟ್ಟಿನ ಸಮಸ್ಯೆ ತೊಂದರೆಗೀಡಾಗಲಿದ್ದೀರಿ. ಇಂದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ
ಹೆಚ್ಚಿನ ಶ್ರಮ ಪಡಬೇಕಾಗಿ ಬರಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಕುಟುಂಬದವರೊಂದಿಗೆ ಆ ವಿಚಾರಗಳನ್ನು ಹಂಚಿಕೊಳ್ಳತಕ್ಕಂಥದ್ದು ಉತ್ತಮ. ಇಂದು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಉತ್ತಮ ಒಂದು ಸಲಹೆಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ನಿಮ್ಮ ತುಲಾರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನಗಳು ದೊರಕುವಂಥ ದಿನ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದಾಗಿ ಹೆಚ್ಚಿನ ಲಾಭಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಕಾಡತಕ್ಕಂಥ ದಿನ. ಹಿಂದೆದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾದರೂ ಈ ದಿನ ಕಫ, ಶೀತ, ಜ್ವರದಂಥ ಅನಾರೋಗ್ಯಗಳು ನಿಮ್ಮನ್ನು ಕಾಡಲಿದೆ. ಎಚ್ಚರಿಕೆ ಇರಲಿ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ಪ್ರೀತಿ ವಿಶ್ವಾಸದಿಂದ ಕೂಡಿರಲಿದೆ. ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವಗಳು ಪ್ರಾಪ್ತಿಯಾಗಲಿದೆ. ಮನಸ್ಸಿನ ಅಭೀಷ್ಟಗಳು ದಿನ ನೆರವೇರತಕ್ಕಂಥ ದಿನ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ತುಲಾರಾಶಿಯವರು ಮಕ್ಕಳು ವಿದ್ಯೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲಿದ್ದೀರಿ. ಒಳ್ಳೆಯ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಒಳ್ಳೆಯ ಲಾಭಾಂಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಉಂಟಾಗಲಿದೆ. ವಿದ್ಯೆಯಲ್ಲಿ ದಿನ ಹಿನ್ನಡೆಯನ್ನು ಹೊಂದಲಿದ್ದೀರಿ. ಓದಿದಂತಹ ಒಂದು ಸಮಯವು ವ್ಯರ್ಥವಾಗಿ ಹೋಗಬಹುದು. ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಹಣಕಾಸಿನಿಂದ ಲಾಭಗಳು ಉಂಟಾಗಲಿದೆ. ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಅಡೆತಡೆ ತೊಂದರೆಗಳು ಬರಬಹುದು. ಪ್ರೇಮಿಗಳ ಮಧ್ಯೆ ಈ ದಿನ ಪ್ರೀತಿ ವಿಶ್ವಾಸ ಐಕ್ಯಮತ್ಯ ಉಂಟಾಗಲಿದೆ. ಇನ್ನು ಈ ದಿನದ ನಿಮ್ಮ ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಸಮಾಜದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ತುಲಾರಾಶಿಯವರ ಶುಭ ಸಂಖ್ಯೆ 9, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ತುಲಾರಾಶಿಯವರ ದಿನದ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಈ ದಿನದ ನಿಮ್ಮ ತುಲಾರಾಶಿಯವರ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ ಹಾಗೂ ವೆಂಕಟರಮಣ ದೇವರ ಪ್ರೀತ್ಯರ್ಥವಾಗಿ ಪೂಜಾದಿಗಳನ್ನು ಮಾಡಿಸಿಕೊಳ್ಳಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಇಂದು ಉದ್ಯೋಗದ ವಿಚಾರವಾಗಿ ಪ್ರಯಾಣ ಮಾಡುವ ಒಳ್ಳೆಯ ಅವಕಾಶಗಳು ನಿಮಗೆ ಕೂಡಿ ಬರಲಿದೆ. ಕಚೇರಿಯಲ್ಲಿ ವಿರೋಧಿಗಳು ಇದನ್ನು ಸಕ್ರಿಯರಾಗಿರಲಿದ್ದಾರೆ. ತುಂಬ ಎಚ್ಚರಿಕೆಯಿಂದ ಇರಿ. ಇದರಿಂದಾಗಿ ನೀವು ಗೊಂದಲಕ್ಕೆ ಒಳಗಾಗಲಿದ್ದೀರಿ. ಸ್ವಲ್ಪ ಸಮಯ ನೀವು ಆದಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ. ಈ ದಿನ ನೀವು ಒಳ್ಳೆಯ ಶುಭ ಕಾರ್ಯಗಳನ್ನು ಹೊಂದತಕ್ಕಂಥ ದಿನ. ಒಳ್ಳೆಯ ವಿವಾಹದ ಯೋಗ ಭಾಗ್ಯಗಳು ಇದನ್ನು ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಕೂಡಿ ಬರತಕ್ಕಂಥ ಒಂದು ಯೋಗವಿದೆ. ಸ್ನೇಹಿತರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವಂಥ ದಿನ. ಇಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ತಂದೆಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂಥದ್ದು ಉತ್ತಮ. ನಿಮ್ಮ ಕೋಪವನ್ನು ಆದಷ್ಟು ನೀವು ನಿಯಂತ್ರಿಸಿಕೊಳ್ಳಿ ಮತ್ತು ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ. ಇನ್ನು ನಿಮ್ಮ ವೃಶ್ಚಿಕ ರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಂಥ ಉದ್ಯೋಗದಲ್ಲಿ ಒಳ್ಳೆ ರೀತಿಯಾದಂತಹ ಒಂದು ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಮೇಲಧಿಕಾರಿಗಳಿಂದ ನಿಮಗೆ ಒಳ್ಳೆಯ ಪ್ರಶಂಸೆ ದೊರೆಯಲಿದೆ ಮತ್ತು ನೀವು ಒಳ್ಳೆಯ ಸಮಾಜದಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ. ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರ ನಿಮ್ಮ ವ್ಯಾಪಾರದಲ್ಲಿ ಮೂಲವಾಗಿ ಒಳ್ಳೆಯ ವ್ಯಾಪಾರದ ಅಭಿವೃದ್ಧಿಗಾಗಿ ಈ ದಿನ ನೀವು ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ಕೂಡಿ ಬರಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಾಗಲಿದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಎದುರಿಸಲಿದ್ದೀರಿ. ತುಂಬ ಎಚ್ಚರಿಕೆಯಿಂದ ಇರಿ. ದಾಂಪತ್ಯ ಜೀವನ ಇದನ್ನು ವೃಶ್ಚಿಕ ರಾಶಿಯವರಿಗೆ ಶುಭವಾಗಲಿದೆ. ದಾಂಪತ್ಯ ಜೀವನದಿಂದ ಒಳ್ಳೆಯ ನೆಮ್ಮದಿಯನ್ನು ಹೊಂದಲಿದ್ದೀರಿ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರತಕ್ಕಂಥ ದಿನ. ಇನ್ನು ವೃಶ್ಚಿಕ ರಾಶಿಯವರ ವಿದ್ಯಾರ್ಥಿಗಳು ಇದನ್ನು ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ ಮತ್ತು ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಕೃಷಿಗೆ ಸಂಬಂಧಪಟ್ಟಂತೆ ಬೆಳೆದಂಥ ಬೆಳೆಗಳಿಂದಾಗಿ ಕೃಷಿಯಲ್ಲಿ ಹೆಚ್ಚಿನ ಲಾಭಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಕೃಷಿಯಲ್ಲಿ ಹೂಡಿಕೆ ಮಾಡಿದವರಿಗೂ ಸಹಿತ ಇದನ್ನ ಲಾಭಗಳು ಉಂಟಾಗಲಿದೆ ಮತ್ತು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಎಚ್ಚರಿಕೆಯಿಂದ ಮಾಡಿಕೊಳ್ಳಿ. ಪ್ರಯಾಣದಲ್ಲಿ ದಿನ ಸಣ್ಣ ಪುಟ್ಟ ತೊಂದರೆ ತೊಡಕುಗಳಿಂದಾಗಿ ಅಪಘಾತಗಳು, ಸಮಯವೆಲ್ಲ ವ್ಯರ್ಥವಾಗಬಹುದು. ಪ್ರಯಾಣದಲ್ಲಿ ಎಚ್ಚರಿಕೆ ಅವಶ್ಯಕ. ಪ್ರೇಮಿಗಳ ಮಧ್ಯೆ ಪ್ರೀತಿ ವಿಶ್ವಾಸ ಚೆನ್ನಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ವೃಶ್ಚಿಕ ರಾಶಿಯವರ
ಮುಖ್ಯವಾಗಿ ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಈ ದಿನ ನೀವು ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮತ್ತು ಗಣಪತಿಯ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ನಿಮಗೆ ತುಂಬ ಶುಭ ದಿನವಾಗಿರಲಿದೆ. ಜೀವನದಲ್ಲಿ ಬರುವ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ನೀವು ಇದನ್ನು ಸಾಧ್ಯವಾಗಲಿದ್ದೀರಿ. ವಿದ್ಯಾರ್ಥಿಗಳು ಪರೀಕ್ಷೆಯ ಒತ್ತಡವನ್ನು ಎದುರಿಸುವಂತಹ ದಿನ. ಆಪ್ತ ಸ್ನೇಹಿತರ ಸಹಾಯದಿಂದ ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಇದನ್ನು ಬಗೆಹರಿಯಲಿದೆ. ಇನ್ನು ನೀವು ಇದ್ದಕ್ಕಿದ್ದಂತೆ ಕುಟುಂಬದವರೊಂದಿಗೆ ಎಲ್ಲೋ ಪ್ರಯಾಣಿಸಲು ಯೋಚಿಸುವಂಥ ದಿನ. ಇಂದು ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಹೆಚ್ಚಾಗಲಿದೆ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ನಿರ್ಲಕ್ಷ್ಯ ಬೇಡ. ಹೆಚ್ಚಿನ ಜಾಗರೂಕತೆ ಅವಶ್ಯಕ. ಇನ್ನು ಈ ದಿನದ ನಿಮ್ಮ ಧನುಸ್ಸು ರಾಶಿಯವರ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ವ್ಯಾಪಾರದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಸ್ವಲ್ಪ ಸಣ್ಣ ಮಟ್ಟಿನ ಚಿಂತೆಯೂ ಕಾಡಲಿದೆ. ಆದರೆ ಲಾಭಾಂಶವು ನಿಮಗೆ ಪ್ರಾಪ್ತಿಯಾಗಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಕೊಳ್ಳತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ಕಲಹಗಳಾಗಲಿದೆ. ಸ್ತ್ರೀಯರಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವಂಥ ಯೋಗವನ್ನು ಹೊಂದಲಿದ್ದೀರಿ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಬೆಳೆದಂಥ ಬೆಳೆಗಳಿಂದಾಗಿ ಕೃಷಿಯಲ್ಲಿ ಒಳ್ಳೆಯ ಲಾಭಗಳು ನಿಮಗೆ ಉಂಟಾಗಲಿದೆ. ಮನಸ್ಸಿಗೂ ನೆಮ್ಮದಿ ಉಂಟಾಗತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಯಾರಿಗೂ ಸಾಲವನ್ನು ನೀಡಬೇಡಿ. ಕೊಟ್ಟಂಥ ಸಾಲವನ್ನು ಹಿಂದಿರುಗಿಸಲು ನಿಮಗೆ ಕಷ್ಟವಾಗಬಹುದು. ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಪ್ರಯಾಣದಲ್ಲಿ ತುಂಬ ಎಚ್ಚರಿಕೆ ಅವಶ್ಯಕ. ಪ್ರೇಮಿಗಳ ಮಧ್ಯೆ ದಿನ ಪ್ರೀತಿ, ವಿಶ್ವಾಸ, ಐಕ್ಯಮತ್ಯ, ಅನ್ಯೋನ್ಯತೆ ಉಂಟಾಗಲಿದೆ. ಇನ್ನು ಈ ದಿನದ ನಿಮ್ಮ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಧನುಸ್ಸು ರಾಶಿಯವರಿಗೆ ಒಳ್ಳೆಯ ಯೋಗಗಳು ಕೂಡಿ ಬರಲಿದೆ. ಧನುಸ್ಸು ರಾಶಿಯವರು ರಾಜಕೀಯದ ವ್ಯಕ್ತಿಗಳಿಂದಾಗಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಪಚ್ಚೆ ಬಣ್ಣ. ಈ ದಿನದ ನಿಮ್ಮ ಶುಭ ದಿಕ್ಕು 5. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 4 ಮತ್ತು ಶುಭ ಬಣ್ಣ ಅದರೊಂದಿಗೆ ಕೇಸರಿ ಬಣ್ಣ. ಇನ್ನು ಮನಸ್ಸಿನ ಎಲ್ಲ ಧನುಸ್ಸು ರಾಶಿಯವರ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಇದನ್ನು ನೀವು ವೆಂಕಟರಮಣ ದೇವರ ಆರಾಧನೆಯೊಂದಿಗೆ ವಿಷ್ಣು ಸಹಸ್ರನಾಮವನ್ನು ಸಹಿತ ಪಾರಾಯಣ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗತಕ್ಕಂಥ ದಿನ. ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳತಕ್ಕಂಥದ್ದು ಉತ್ತಮ. ಈ ದಿನ ಹೂಡಿಕೆ ಮಾಡಿ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಬೇಡಿ. ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸಲು ಆದಷ್ಟು ನೀವು ಪ್ರಯತ್ನಿಸಿಕೊಳ್ಳಿ. ಮಕ್ಕಳ ಆರೋಗ್ಯದ ಬಗ್ಗೆ ಮನಸ್ಸು ಚಿಂತಿಸಲಿದೆ. ಕೆಲಸದ ಸ್ಥಳದಲ್ಲಿ ನೀವು ಸಣ್ಣ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಹೊಸ ಯೋಜನೆಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಹಿಂಜರಿಯದೇ ಇರತಕ್ಕಂಥದ್ದು ಉತ್ತಮ. ಇಂದು ಪ್ರಗತಿಗೆ ಅನೇಕ ಅವಕಾಶಗಳನ್ನು ಒದಗಿಸಲಿದೆ ಮತ್ತು ಮನಸ್ಸಿನ ಕೆಲವು ಅಭೀಷ್ಟಗಳು ನೆರವೇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಗ್ರಹದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಕ್ಕೆ ಕಾರಣವಾಗಬಹುದು. ಆದಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಮಕರ ರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ದೊಡ್ಡ ಮಟ್ಟಿನ ಲಾಭವನ್ನು ತಂದುಕೊಡದೇ ಇರತಕ್ಕಂಥ ದಿನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅನಾರೋಗ್ಯದ ಸಮಸ್ಯೆಗಳಿಲ್ಲದೆ ಹಿಂದಿದ್ದಂಥ ಅನಾರೋಗ್ಯಗಳು ನಿವಾರಣೆಯಾಗಲಿದೆ. ಹಾಗೆ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಸುಖವನ್ನು ಕಂಡುಕೊಳ್ಳಲಿದೆ. ಪ್ರೀತಿ, ವಿಶ್ವಾಸ, ಐಕ್ಯಮತ್ಯದಿಂದ ಇರತಕ್ಕಂಥ ದಿನ. ಇನ್ನು ಸ್ತ್ರೀಯರ ವಿಚಾರಿಗಳಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವಗಳು ಪ್ರಾಪ್ತಿಯಾಗಲಿದೆ. ನಿಮಗೆ ಒಳ್ಳೆಯ ಸ್ಥಾನಮಾನಗಳು ದೊರಕುವಂಥ ದಿನ. ವಿದ್ಯೆಗೆ ಸಂಬಂಧಪಟ್ಟಂತೆ ಮಕರ ರಾಶಿಯ ವಿದ್ಯಾರ್ಥಿಗಳು ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಿ ಸಮಾಜದಲ್ಲಿ ಒಳ್ಳೆಯ ಗೌರವಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ಕಾರಣರಾಗಲಿದ್ದೀರಿ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಅವು ಪ್ರಯಾಣದಿಂದಾಗಿ ನಿಮಗೆ ಹೆಚ್ಚಿನ ಲಾಭಾಂಶಗಳು ದೊರೆಯುವಂಥ ದಿನ. ಮನಸ್ಸಿನ ಅಭೀಷ್ಟಗಳು ನೆರವೇರತಕ್ಕಂಥ ದಿನ.
ಇನ್ನು ಈ ದಿನದ ನಿಮ್ಮ ಮುಖ್ಯವಾಗಿ ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ನಿರ್ಲಕ್ಷ್ಯ ಮಾಡದೆ ಆದಷ್ಟು ಮನಸ್ತಾಪಗಳೆಲ್ಲ ಬರದ ಹಾಗೆ ನೋಡಿಕೊಳ್ಳಿ, ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಮಕರ ರಾಶಿಯವರ ಎಲ್ಲ ಇಷ್ಟಾರ್ಥಗಳು ಹಾಗೆ ನಿಮ್ಮ ಕೃಷಿ, ವಿದ್ಯೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾರಿಂದಲಾದರೂ ಒಳ್ಳೆಯ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಇದನ್ನು ನೀವು ಮುಂದಿನ ಕಾರ್ಯಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ನಿಮ್ಮ ಮಕರ ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 4, ಶುಭ ಬಣ್ಣ ಕಂದು ಬಣ್ಣ. ಇನ್ನು ಮಕರ ರಾಶಿಯವರ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಮಕರ ರಾಶಿಯವರ ದಿನದ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಸಾಯಿಬಾಬರ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ತಪ್ಪದೆ ನೀವು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಮುಂದಿನ ರಾಶಿ ಕುಂಭ ರಾಶಿ. ಕುಂಭ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ನಿರಾಸೆಯ ಒಂದು ಭಾವನೆ ಹೆಚ್ಚಾಗಲಿದೆ. ಕೌಟುಂಬಿಕ ಜೀವನ ಸುಖಮಯವಾಗಿರಲಿದೆ. ವ್ಯಾಪಾರ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ಗೊಂದಲಕ್ಕೊಳಗಾಗಲಿದ್ದೀರಿ. ಒಂಟಿ ಜನರ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಪ್ರವೇಶಿಸತಕ್ಕಂಥ ದಿನ. ಉದ್ಯೋಗವನ್ನು ಹುಡುಕುತ್ತಿರುವ ಜನರಿಗೆ ಈ ದಿನ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಲಿದೆ. ಇಂದು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಕೆಲವರು ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಈ ದಿನ ನೀವು ಎದುರಿಸಬೇಕಾಗಬಹುದು. ಆದಷ್ಟು ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ತಂದುಕೊಳ್ಳಿ. ಇನ್ನು ಕುಂಭರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮುಖ್ಯವಾಗಿ ಉದ್ಯೋಗದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ ಮತ್ತು ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳಾಗುವಂಥ ದಿನ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ನಿಮ್ಮ ದಾಂಪತ್ಯ ಜೀವನ ಪ್ರೀತಿ, ವಿಶ್ವಾಸ, ಐಕ್ಯಮತ್ಯದಿಂದ ಇರಲಿದೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ವಿದ್ಯೆಯಲ್ಲಿ ಕುಂಭರಾಶಿಯವರು ತುಂಬ ಹಿನ್ನಡೆಯನ್ನು ಅನುಭವಿಸುವಂಥ ದಿನ. ಎನಿಸಿದಂಥ ಒಂದು ವಿದ್ಯೆಯಲ್ಲಿ ಸಾಧನೆ ಮಾಡಲಾಗದೇ ಇರತಕ್ಕಂಥ ದಿನ. ಕೃಷಿಯಲ್ಲಿ ದೊಡ್ಡ ಲಾಭಗಳು ಉಂಟಾಗಲಿದೆ. ಮನಸ್ಸಿಗೂ ಹಿತ ದೊರಕಲಿದೆ. ಹಣಕಾಸಿನ ವ್ಯವಹಾರದಲ್ಲಿ ದೊಡ್ಡ ಮಟ್ಟಿನ ತೊಂದರೆಗೊಳಗಾಗಲಿದ್ದೀರಿ. ಪ್ರಯಾಣದಲ್ಲಿ ಉತ್ತಮ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಪ್ರೇಮಿಗಳು ಪ್ರೀತಿ, ವಿಶ್ವಾಸ, ಐಕ್ಯಮತ್ಯವನ್ನು ಹೊಂದಲಿದ್ದೀರಿ. ರಾಜಕೀಯದ ವ್ಯಕ್ತಿಗಳಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ನೀವು ರಾಜಕೀಯದಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಕುಂಭರಾಶಿಯವರ ಒಂದು ಮನಸ್ಸಿನ ಎಲ್ಲ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ದಿನ ನೀವು ಕುಂಭರಾಶಿಯವರು ಮುಖ್ಯವಾಗಿ ವೆಂಕಟರಮಣ ದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ತಪ್ಪದೆ ನೀವು ಪಾರಾಯಣ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ನಿಮ್ಮ ಕುಂಭರಾಶಿಯವರು ಇನ್ನೂ ಕೂಡ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ಕುಂಭರಾಶಿಯವರೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ, ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನ ರಾಶಿಯವರಿಗೆ ಇಂದು ನಿಮ್ಮ ದಿನವು ಸಾಮಾನ್ಯವಾಗಿರಲಿದೆ. ಆರೋಗ್ಯ ಈ ದಿನ ಚೆನ್ನಾಗಿರಲಿದೆ. ವೃತ್ತಿಪರ ಜೀವನದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ನಿಮ್ಮ ಮೇಲೆ ಬೀಳಲಿದೆ. ಕೆಲವು ಜನರು ಈ ದಿನ ಸವಾಲಿನ ಕಾರ್ಯಗಳನ್ನು ನಿಭಾಯಿಸಲು ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಇಂದು ನೀವು ಅಗತ್ಯ ಗೃಹ ಉಪಯೋಗಿ ವಸ್ತುಗಳ ಬಗ್ಗೆ ಹೆಚ್ಚಿನ ಹಣವನ್ನು ವ್ಯಯ ಮಾಡಲಿದ್ದೀರಿ. ಅಗತ್ಯಕ್ಕೆ ಬೇಕಾದಲ್ಲಿ ಮಾತ್ರ ಖರೀದಿಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಈ ದಿನ ನಿಮಗೆ ಒಳ್ಳೆಯ ಒಂದು ಶುಭ ಸುದ್ದಿಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಮತ್ತು ನಿಮಗೆ ಬರಲು ಬಾಕಿ ಇರತಕ್ಕಂಥ ಸಂಪತ್ತು, ಹಣಗಳು ಸಹಿತ ಈ ದಿನ ನಿಮ್ಮ ಒಂದು ಕೈ ಸೇರುವಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ಮೀನರಾಶಿಯವರ ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ. ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ಒಂದು ಸಾಧ್ಯತೆ ಇದೆ. ನಿಮ್ಮ ಪತಿ ಪತ್ನಿಯರು ಇದನ್ನು ಒಳ್ಳೆಯ ರೀತಿಯಿಂದ ಇರಲಿದ್ದೀರಿ. ನಿಮ್ಮ ಒಂದು ಗೃಹದಲ್ಲಿ ಹಿರಿಯರ ಅನುಗ್ರಹ ನಿಮಗೆ ಮೀನರಾಶಿಯವರಿಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಗುಲಾಬಿ ಬಣ್ಣ. ಮೀನರಾಶಿಯವರ ಶುಭ ದಿಕ್ಕು ಪೂರ್ವ ದಿಕ್ಕು. ಮನಸ್ಸಿನ ಸರ್ವ ಅಭೀಷ್ಟಗಳ ಸಿದ್ಧಿಗಾಗಿ ಈ ದಿನ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಸ್ನೇಹಿತರೆ, ಇವಿಷ್ಟು 12 ರಾಶಿಗಳ ದಿನದ ಫಲವನ್ನು ನೋಡಿದೆವು. ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ನಿಮ್ಮೆಲ್ಲ ಆಪ್ತ ಸ್ನೇಹಿತ ಮಿತ್ರರಿಗೆ, ಬಂಧು ವರ್ಗದವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಭಗವಂತ ಯೋಗ, ಭಾಗ್ಯ, ಆರೋಗ್ಯ, ಐಶ್ವರ್ಯವನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಇನ್ನು ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ
ಧನ್ಯವಾದಗಳು. ಶುಭವಾಗಲಿ.